ನಮಸ್ಕಾರ ಸ್ನೇಹಿತರೆ, ನಾಡಪ್ರಭು ಕೆಂಪೇಗೌಡರ ಜೀವನದ ಬಗ್ಗೆ ನಿಮ್ಗೆ ಎಷ್ಟು ಗೊತ್ತು? ಇವರು ಕಟ್ಟಿದ ಬೆಂಗಳೂರು ಹೇಗಿತ್ತು? ಕೆಂಪೇಗೌಡರು ಜೈಲಿಗೆ ಹೋಗಿದ್ದು ಯಾಕೆ? ಇವರ ಅಂತ್ಯ ಹೇಗಾಯ್ತು? ಸಮಾಧಿ ಎಲ್ಲಿದೆ? ಎಲ್ಲವನ್ನೂ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಆಗಿ ನಮ್ಗೆ ಸಪೋರ್ಟ್ ಮಾಡಿ. ನಿಮ್ಮ ಬೆಂಬಲ ನಮಗೆ ತುಂಬಾ ಮುಖ್ಯ. ಕೆಂಪೇಗೌಡರ ಜನನ ಮತ್ತು ಬಾಲ್ಯ. ಕೆಂಪೇಗೌಡ 1510 ಜೂನ್ 27ರಂದು ಬೆಂಗಳೂರಿನ ಯಲಹಂಕದಲ್ಲಿ ಜನಿಸಿದ್ರು. ತಂದೆ ಕೆಂಪನಂಜೇಗೌಡ, ತಾಯಿ ಲಿಂಗಮ್ಮ. ಇವರ ತಂದೆ ವಿಜಯನಗರ ಸಾಮ್ರಾಜ್ಯದ ಸಾಮಂತರಾಗಿದ್ರು. 70 ವರ್ಷಗಳ ಕಾಲ ಯಲಹಂಕದ ಆಡಳಿತಗಾರ ಆಗಿದ್ರು. ಮೊರಸು ಒಕ್ಕಲಿಗ ಸಮುದಾಯ ಇವರದ್ದಾಗಿತ್ತು. ಇಂಥ ಕುಟುಂಬದಲ್ಲಿ ಜನಿಸಿದ ಕೆಂಪೇಗೌಡಗೆ ಸಣ್ಣ ವಯಸ್ಸಲ್ಲೇ ಲೀಡರ್ಶಿಪ್ ಗುಣ ಇತ್ತು. ಆದ್ರೆ ಇವರಿಗೆ 3 ವರ್ಷ ಇದ್ದಾಗಲೇ ತಂದೆ ವಿಧಿವಶರಾದ್ರು. ಹೀಗಾಗಿ ಜಸ್ಟ್ 3ನೇ ವಯಸ್ಸಿಗೆ ಕೆಂಪೇಗೌಡರು ಪಟ್ಟಕ್ಕೆ ಏರಿದ್ರು. ಗೌಡ್ರು ಇನ್ನೂ ಅಪ್ರಾಪ್ತರಾಗಿದ್ದರಿಂದ ತಾಯಿ ಲಿಂಗಮ್ಮ ಮತ್ತು ಮಂತ್ರಿಗಳು ಸೇರಿ ಆಡಳಿತ ನೋಡಿಕೊಂಡ್ರು. ಮತ್ತೊಂದು ಕಡೆ ಕೆಂಪೇಗೌಡ ಹೇಸರಘಟ್ಟ ಬಳಿಯ ಐವರು ಕಂಡಾಪುರ ಅನ್ನೋ ಗ್ರಾಮದಲ್ಲಿ 9 ವರ್ಷ ಗುರುಕುಲದಲ್ಲಿ ಶಿಕ್ಷಣ ಪಡೆದ್ರು. ಕೆಂಪೇಗೌಡರ ಆಡಳಿತ ಶುರು. ಶಿಕ್ಷಣ ಮುಗಿದ ಬಳಿಕ ಕೆಂಪೇಗೌಡರು ಆಡಳಿತ ಶುರು ಮಾಡಿದ್ರು. ಚಿಕ್ಕಂದಿನಿಂದಲೂ ಲೀಡರ್ಶಿಪ್ ಗುಣ ಇದ್ದಿದ್ರಿಂದ ಹೊಸ ಜವಾಬ್ದಾರಿ ನಿಭಾಯಿಸುವುದು ಕಷ್ಟ ಆಗಲಿಲ್ಲ. 1526ರಲ್ಲಿ ಬೆಂಗಳೂರಿಂದ 48 ಕಿಲೋಮೀಟರ್ ದೂರದಲ್ಲಿರುವ ಶಿವಗಂಗೆ ಸಂಸ್ಥಾನವನ್ನ ವಶಕ್ಕೆ ಪಡೆದ್ರು. ಈಗ ಬೆಂಗಳೂರು ಭಾಗ ಆಗಿರುವ ದೊಮ್ಮಲೂರನ್ನ ಕೂಡ ತಮ್ಮ ಆಳ್ವಿಕೆಗೆ ಸೇರಿಸಿಕೊಂಡ್ರು. 1537ರಲ್ಲಿ ಬೆಂಗಳೂರು ನಗರವನ್ನ ನಿರ್ಮಿಸಿ ಕೆಂಪು ಮಣ್ಣಿನಿಂದ ಬೃಹತ್ ಕೋಟೆಯನ್ನ ಕಟ್ಟಿಸಿದ್ರು. ಕೆಂಪೇಗೌಡರಿಗೆ ಬೇಕಂತಲೇ ವಿಜಯನಗರ ಅರಸರು ಕಲ್ಲಿನ ಕೋಟೆ ಕಟ್ಟಿಸಲು ಅನುಮತಿ ಕೊಟ್ಟಿರಲಿಲ್ಲ ಅಂತಲೂ ಹೇಳಲಾಗುತ್ತೆ. ಇನ್ನು ಈ ಕೋಟೆಗೆ 8 ದ್ವಾರಗಳಿದ್ವು. ಈ ಕೋಟೆ ವಿವಿಧ ಹಂತದಲ್ಲಿ ಅಭಿವೃದ್ಧಿಯಾಗಿ ಈಗಲೂ KR ಮಾರ್ಕೆಟ್ ಬಳಿ ಇದೆ. ನಂತರ ಕೆಂಪೇಗೌಡರು ರಾಜಧಾನಿಯನ್ನ ಯಲಹಂಕದಿಂದ ಬೆಂಗಳೂರು ಪೇಟೆಗೆ ಶಿಫ್ಟ್ ಮಾಡಿದ್ರು. ಕೆಂಪೇಗೌಡರು ಕಟ್ಟಿದ ಬೆಂಗಳೂರು ಹೇಗಿತ್ತು? ಕೆಂಪೇಗೌಡರು ಮೊದಲಿಗೆ ವಿವಿಧ ಪೇಟೆಗಳನ್ನ ನಿರ್ಮಿಸಿದ್ರು. ಸಣ್ಣ ಮಟ್ಟದ ವ್ಯಾಪಾರಕ್ಕೆ ಚಿಕ್ಕಪೇಟೆ, ದೊಡ್ಡ ಮಟ್ಟದ ವ್ಯಾಪಾರಕ್ಕೆ ದೊಡ್ಡ ಪೇಟೆಯನ್ನ ರೆಡಿ ಮಾಡಿದ್ರು. ಇನ್ನು ವಿವಿಧ ವಸ್ತುಗಳ ಮಾರಾಟಕ್ಕೆ ಅರಳೆಪೇಟೆ, ರಾಗಿಪೇಟೆ, ಬಳೆಪೇಟೆ, ಅಕ್ಕಿಪೇಟೆ ಹೀಗೆ ಹಲವು ಪೇಟೆಗಳನ್ನ ಕಟ್ಟಿದ್ರು. ವೃತ್ತಿಪರರಿಗಾಗಿ ಕುರುಬರಪೇಟೆ, ಕುಂಬಾರಪೇಟೆ, ಗಾಣಿಗರ ಪೇಟೆ, ಉಪ್ಪಾರಪೇಟೆಯನ್ನ ನಿರ್ಮಿಸಿದ್ರು. ಇಲ್ಲಿ ಆಯಾ ಕಸುಬಿಗೆ ಸಂಬಂಧಪಟ್ಟವರು ಇದ್ದು ಕೆಲಸ ಮಾಡ್ತಿದ್ರು. ಪುರೋಹಿತರು ಮತ್ತು ಪಂಡಿತರಿಗೆ ಅಗ್ರಹಾರಗಳನ್ನ ಕಟ್ಟಿಸಿದ್ರು. ನಗರ ಅಂದ್ಮೇಲೆ ನೀರಿನ ವ್ಯವಸ್ಥೆ ಬೇಕಲ್ವಾ? ಅದಕ್ಕಾಗಿ ಧರ್ಮಾಂಬುದಿ, ಕೆಂಪಾಂಬುದಿ ಮತ್ತು ಸಂಪಿಗಾಂಬುದಿ ಕೆರೆಗಳ ನಿರ್ಮಾಣ ಮಾಡಿದ್ರು. ನಗರದ ಗಡಿ ಸೂಚಿಸಲು 4 ದಿಕ್ಕುಗಳಲ್ಲಿ 4 ಗೋಪುರಗಳನ್ನ ಕಟ್ಟಿಸಲಾಯಿತು. ಎತ್ತಿನ ಗಾಡಿ, ಕುದುರೆ ಗಾಡಿಗಳ ಸಂಚಾರಕ್ಕೆ ರಸ್ತೆಗಳ ನಿರ್ಮಾಣ ಮಾಡಿದ್ರು. ಗವಿ ಗಂಗಾಧರೇಶ್ವರ, ದೊಡ್ಡ ಬಸವನಗುಡಿ ಸೇರಿದಂತೆ ಹಲವು ದೇವಸ್ಥಾನಗಳನ್ನ ಕೂಡ ಕಟ್ಟಿಸಿದ್ರು. ಆಗಿನ ಕಾಲಕ್ಕೆ ಇದು ಅತ್ಯಂತ ಮುಂದುವರಿದ ನಗರ ಅಂತ ಕರೆಸಿಕೊಂಡಿತ್ತು. ಕೆಂಪೇಗೌಡರನ್ನ ಜೈಲಿಗೆ ಹಾಕಿದ್ದು ಯಾಕೆ? ಕೆಂಪೇಗೌಡರು ಬೆಂಗಳೂರಲ್ಲಿ ಪ್ರಭಾವ ಹೆಚ್ಚಿಸಿಕೊಳ್ತಿದ್ರೆ ಮತ್ತೊಂದ್ ಕಡೆ ಚನ್ನಪಟ್ಟಣದ ಪಾಳೆಗಾರ ಜಗದೇವರಾಯನಿಗೆ ಉರಿ ಹತ್ಕೊಳ್ತು. ವಿಜಯನಗರದ ಚಕ್ರವರ್ತಿಯಾಗಿದ್ದ ಸದಾಶಿವರಾಯರಿಗೆ ಸುಳ್ಳು ದೂರು ಕೊಟ್ಟ. ಆಗ ಕೆಂಪೇಗೌಡರ ಆಸ್ತಿ ಪಾಸ್ತಿ ಪ್ರದೇಶಗಳನ್ನ ವಶಕ್ಕೆ ಪಡೆದು 5 ವರ್ಷ ಜೈಲು ಶಿಕ್ಷೆ ವಿಧಿಸಲಾಯಿತು. ಆದರೆ ನಂತರದಲ್ಲಿ ಸುಳ್ಳು ದೂರು ಕೊಟ್ಟಿದ್ದು ಗೊತ್ತಾಗಿ ಬಿಡುಗಡೆ ಆದ್ರು. ಇದಾದ್ಮೇಲೆ ಕೆಂಪೇಗೌಡರಿಗೆ ಅವರ ಪ್ರದೇಶಗಳನ್ನ ವಾಪಸ್ ಕೊಡಲಾಯಿತು. ಮತ್ತೆ ಬೆಂಗಳೂರಲ್ಲಿ ಕೆಂಪೇಗೌಡರು ಜನಪರ ಆಡಳಿತವನ್ನ ಮುಂದುವರಿಸಿದ್ರು. ಕೆಂಪೇಗೌಡರ ಅಂತ್ಯ ಹೇಗಾಯ್ತು? ಇವರ ಸಮಾಧಿ ಎಲ್ಲಿದೆ ಗೊತ್ತಾ? ಸುಮಾರು 46 ವರ್ಷಗಳ ಕಾಲ ಕೆಂಪೇಗೌಡರು ಬೆಂಗಳೂರನ್ನ ಆಳಿದ್ರು. 1569ರಲ್ಲಿ ಕುಣಿಗಲ್ನಲ್ಲಿ ವಿವಾದವೊಂದನ್ನ ಬಗೆಹರಿಸಲು ಹೋಗಿದ್ರು. ಆದ್ರೆ ವಾಪಸ್ ಬರುವಾಗ ಮಾಗಡಿಯ ಕೆಂಪಾಪುರ ಬಳಿ ವಿಧಿವಶರಾದ್ರು. ಆಗ ಅವರಿಗೆ 59 ವರ್ಷ ವಯಸ್ಸಾಗಿತ್ತು. ಆದ್ರೆ ಕೆಂಪೇಗೌಡರ ಸಮಾಧಿ ಎಲ್ಲಿದೆ ಅನ್ನೋ ಮಾಹಿತಿ ಲಭ್ಯ ಆಗಿರ್ಲಿಲ್ಲ. 2015ರಲ್ಲಿ ಇತಿಹಾಸಕಾರ ಪ್ರಶಾಂತ್ ಮಾರೂರು ಅನ್ನೋರಿಗೆ ಆಕಸ್ಮಿಕವಾಗಿ ಕೆಂಪಾಪುರದಲ್ಲಿ ಕೆಂಪೇಗೌಡರ ಸಮಾಧಿ ಸಿಕ್ತು. ಹಲವು ಇತಿಹಾಸಕಾರರ ಗುಂಪು ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ರು. ಆಗ ಅದು ಕೆಂಪೇಗೌಡರದ್ದೇ ಸಮಾಧಿ ಅಂತ ಗೊತ್ತಾಯ್ತು. ಕೆಂಪೇಗೌಡರ ಮಗ 2ನೇ ಕೆಂಪೇಗೌಡ ಈ ಸಮಾಧಿ ಕಟ್ಟಿಸಿದ್ದು ಅಂತ ಸದ್ಯ ನಂಬಲಾಗಿದೆ. ಕೆಂಪೇಗೌಡರ ಉತ್ತರಾಧಿಕಾರಿ ಯಾರು? ಕೆಂಪೇಗೌಡರು ಸೋದರ ಮಾವನ ಮಗಳಾಗಿದ್ದ ಚೆನ್ನಮಾಂಬೆ ಅನ್ನೋರನ್ನ ಮದುವೆ ಆಗಿದ್ರು. ದಂಪತಿಗೆ ಗಿಡ್ಡೇಗೌಡ ಮತ್ತು 2ನೇ ಕೆಂಪೇಗೌಡ ಅನ್ನುವ 2 ಮಕ್ಕಳಿದ್ರು. ಕೆಂಪೇಗೌಡರು ವಿಧಿವಶರಾದಾಗ ದೊಡ್ಡ ಮಗ ಗಿಡ್ಡೇಗೌಡ ಅಧಿಕಾರ ವಹಿಸಿಕೊಂಡ್ರು. ಆದ್ರೆ ಕೆಲವೇ ವರ್ಷಗಳಲ್ಲಿ 2ನೇ ಕೆಂಪೇಗೌಡಗೆ ಅಣ್ಣ ಗಿಡ್ಡೇಗೌಡ ಅಧಿಕಾರ ಬಿಟ್ಟುಕೊಟ್ರು. 2ನೇ ಕೆಂಪೇಗೌಡ ತಮ್ಮ ತಂದೆಯಂತೆ ಯಶಸ್ವಿಯಾಗಿ ಆಡಳಿತ ನಡೆಸಿದ್ರು. ಕೆಂಪೇಗೌಡರ ಸೊಸೆಯ ಬಲಿದಾನ ಗೊತ್ತಾ? ಕೆಂಪೇಗೌಡರ
ಸಣ್ಣ ಮಗ ಎರಡನೇ ಕೆಂಪೇಗೌಡರ ಹೆಂಡತಿ ಲಕ್ಷ್ಮೀದೇವಿ. ಕೆಂಪೇಗೌಡರು ಸಾಮ್ರಾಜ್ಯ ರಕ್ಷಣೆಗೆ ಅಂತ ಕೋಟೆ ಕಟ್ಟಿಸಿದ್ರು. ಆದ್ರೆ ಅದರ ಪ್ರಮುಖ ಬಾಗಿಲು ಪದೇ ಪದೇ ಬೀಳ್ತಿತ್ತು. ತುಂಬು ಗರ್ಭಿಣಿಯನ್ನ ಬಲಿ ಕೊಟ್ರೆ ಎಲ್ಲಾ ಸರಿ ಹೋಗುತ್ತೆ ಅಂತ ಜ್ಯೋತಿಷಿಗಳು ಸಲಹೆ ಕೊಟ್ರು. ಆದ್ರೆ ಅದಕ್ಕೆ ಕೆಂಪೇಗೌಡರು ಒಪ್ಪಲಿಲ್ಲ. ಆ ಟೈಮಲ್ಲಿ ಅವರ ಸೊಸೆ ಲಕ್ಷ್ಮೀದೇವಿ ಗರ್ಭಿಣಿ ಆಗಿದ್ರು. ಹೀಗಾಗಿ ತಾನೇ ಬಲಿಯಾಗಲು ನಿರ್ಧಾರ ಮಾಡಿದ್ರು. ಒಂದು ವಾರ ವ್ರತ ಮಾಡಿ ಕೋಟೆ ಬಾಗಿಲ ಬಳಿ ಹೋಗಿ ತಮ್ಮ ಕತ್ತನ್ನ ತಾವೇ ಕತ್ತರಿಸಿಕೊಂಡು ಬಲಿಯಾದ್ರು. ಈಕೆಯ ಸಮಾಧಿ ಈಗಲೂ ಬೆಂಗಳೂರಿನ ಕೋರಮಂಗಲದಲ್ಲಿ ಇದೆ. ಸ್ನೇಹಿತರೆ, ಇದು ನಾಡಪ್ರಭು ಕೆಂಪೇಗೌಡರ ಜೀವನದ ಕುರಿತು, ಅವರು ಕಟ್ಟಿದ್ದ ಬೆಂಗಳೂರಿನ ಕುರಿತು ಒಂದಷ್ಟು ಮಾಹಿತಿ ಕೊಡುವ ಪ್ರಯತ್ನ. ಈ ಬಗ್ಗೆ ನಿಮ್ಗೆ ಏನನ್ಸುತ್ತೆ? ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನ ಹೇಳಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಆಗಿ ನಮಗೆ ಸಪೋರ್ಟ್ ಮಾಡಿ. ನಿಮ್ಮ ಬೆಂಬಲ ನಮಗೆ ತುಂಬಾ ಮುಖ್ಯ. ಧನ್ಯವಾದ.